ಡಾಕ್ಟ್ರೆ ನನಗೆ ಎಸಿಡಿಟಿ, ನನಗೆ ಹಸಿವಿಲ್ಲ, ಎದೆ ಉರಿ ಆಗ್ತದೆ, ಹೊಟ್ಟೆ ಊದಿದಾಗ ಆಗ್ತದೆ. ಸೊ ಯಾವುದೇ ನಾವು ಆಹಾರ ತಿಂದಾಗ ನಮ್ಮ ಹೊಟ್ಟೆಗೆ ಹೋದಾಗ ಅದು ಅಲ್ಲಿ ಪಚನ ಆಗಬೇಕು ಅಂತಿದ್ರೆ ಅಲ್ಲಿ ಈ ಹೈಡ್ರೋಕ್ಲೋರಿಕ್ ಆಸಿಡ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಆಲ್ರೆಡಿ ಯುವರ್ ಓವರ್ ಸಿಸ್ಟಮ್ ಈಸ್ ನಾಟ್ ರೆಗ್ಯುಲರ್, ಅದರ ಮೇಲೆ ಈ ತರ ಬೇಡದೆಲ್ಲ ತಿಂದಾಗ ಇನ್ನೂ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ. ಅಂಥವರಿಗೆ ಹೈಪೋ ಎಸಿಡಿಟಿ ಆಗ್ತದೆ, ಹೈಪರ್ ಎಸಿಡಿಟಿಸ್ ಆಗ್ತದೆ. ನಾವೆಲ್ಲ ನಮ್ಮ ರೂಟೀನಲ್ಲಿ ನಮಗೆ ಬೆಳಗ್ಗೆಯಿಂದ ಸಂಜೆವರೆಗೆ ನಾವು ಬೇರೆ ಬೇರೆ ಆಹಾರ ತಿಂತೇವೆ. ಈ ಆಹಾರ ತಿಂದದ್ದು ಯಾವತ್ತೂ ನಮ್ಮ ಹೊಟ್ಟೆಗೆ ಹೋಗಿ ಹೊಟ್ಟೆಯಲ್ಲಿ ಜೀರ್ಣ ಆಗಿ ಅದು ನ್ಯೂಟ್ರಿಯೆಂಟ್ ಆಗಿ ನಮ್ಮ ದೇಹಕ್ಕೆ ಅಬ್ಸಾರ್ಬ್ ಆಗುತ್ತೆ. ನಮ್ಮ ಪೋಷಕಾಂಶಗಳು ಬೇರೆ ಬೇರೆ ಥರದ ಪೋಷಕಾಂಶಗಳು ನಮಗೆ ದೇಹಕ್ಕೆ ಸಿಗ್ತದೆ, ನಿಮಗೆಲ್ಲ ಗೊತ್ತಿರುವ ಹಾಗೆ. ಇವತ್ತಿನ ನಮ್ಮ ಟಾಪಿಕ್ ಈ ಹೈಪೋ ಎಸಿಡಿಟಿ ಮತ್ತು ಹೈಪರ್ ಎಸಿಡಿಟಿ. ನಾವು ನಾರ್ಮಲ್ ಆಗಿ ನಮ್ಮ ಆಡುಭಾಷೆಯಲ್ಲಿ ಎಸಿಡಿಟಿ, ಡಾಕ್ಟ್ರೆ ನನಗೆ ಎಸಿಡಿಟಿ, ನನಗೆ ಹಸಿವಿಲ್ಲ ಅಥವಾ ಎದೆ ಉರಿ ಆಗ್ತದೆ, ಹೊಟ್ಟೆ ಊದಿದಾಗ ಆಗ್ತದೆ, ಮೋಷನ್ ಗಟ್ಟಿ ಆಗ್ತಾ ಇದೆ, ಕರೆಕ್ಟಾಗಿ ಮೋಷನ್ ಕರೆಕ್ಟ್ ಆಗ್ತಾ ಇಲ್ಲ, ಓವರಾಲ್ ನನ್ನ ಹೊಟ್ಟೆಯ ಸಿಸ್ಟಮ್ ಸರಿ ಇಲ್ಲ, ಹಸಿವೇ ಇಲ್ಲ ಅಂತ ಹೇಳುವಂಥ ಲಕ್ಷಣಗಳನ್ನು ಇಟ್ಕೊಂಡು ಬರುವಂಥ ಬೇರೆ ಬೇರೆ ಪೇಷಂಟ್ಗಳು ನಾವು ದಿನನಿತ್ಯ ನೋಡ್ತೇವೆ. ಸೊ ಇದನ್ನೇ ನಾವು ಅರ್ಥ ಮಾಡ್ಕೊಳ್ಳೋದು ಖಂಡಿತವಾಗಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಕಾಯಿಲೆ ಅಥವಾ ಈ ತೊಂದರೆ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಂಡ್ರೆ ಖಂಡಿತವಾಗಿ ಈ ಕಾಯಿಲೆ ನಾವು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಬೋದು. ಅದೇ ರೀತಿ ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿ ಅದಕ್ಕೆ ಏನು ವ್ಯವಸ್ಥೆಗಳು ಬೇಕು, ಏನು ಆಹಾರಗಳಲ್ಲಿ ಬದಲಾವಣೆಗಳು ಬೇಕು, ಅದೇ ರೀತಿ ಹೇಗೆ ಔಷಧಿಗಳಲ್ಲಿ ಅಥವಾ ನಮ್ಮ ಮನೆಯಲ್ಲಿರುವಂಥ ಕೆಲವು ಆಹಾರಗಳಲ್ಲಿ ನಾವು ಅದನ್ನು ಹೇಗೆ ಬದಲಾವಣೆ ಮಾಡ್ಕೊಳ್ಬೋದು ಅಂತ ತಿಳ್ಕೊಂಡ್ರೆ ಖಂಡಿತವಾಗಿ ನಿಮಗೆಲ್ಲ ಒಳ್ಳೆಯದು. ಈಗ ಎಸಿಡಿಟಿ ಅಂತ ಹೇಳುವಾಗ ಎರಡು ಥರ ಬರ್ತದೆ ಸರ್. ಒಂದು ಹೈಪೋ ಎಸಿಡಿಟಿ ಮತ್ತು ಹೈಪರ್ ಎಸಿಡಿಟಿ ಅಂತೇಳಿ. ಹೈಪೋ ಎಸಿಡಿಟಿ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಹೊಟ್ಟೆಯಲ್ಲಿ ಅಂದರೆ ನಾವು ಏನು ಊಟ ಮಾಡ್ತೇವೆ ಅದು ನಮ್ಮ ಫಸ್ಟ್ ಮೌತಿಗೆ ಹೋಗ್ತದೆ, ಮತ್ತು ಇಸೋಫೇಗಸ್ ಅನ್ನನಾಳಕ್ಕೆ ಹೋಗ್ತದೆ, ಮತ್ತು ಹೊಟ್ಟೆಗೆ ಹೋಗ್ತದೆ. ಹೊಟ್ಟೆಯ ಒಳ ಭಾಗದಲ್ಲಿ ಬೇರೆ ಬೇರೆ ಜೀವಕೋಶಗಳು ಬರ್ತದೆ. ಈ ಜೀವಕೋಶಗಳು ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಹೇಳುವಂಥ ಒಂದು ಅಂಶವನ್ನು ಉತ್ಪತ್ತಿ ಮಾಡ್ತದೆ, ಮತ್ತು ಪೆಪ್ಸಿನ್ ಅಂತ ಹೇಳುವಂಥ ಒಂದು ಅಂಶವನ್ನು ಉತ್ಪತ್ತಿ ಮಾಡ್ತದೆ. ಈ ಹೈಡ್ರೋಕ್ಲೋರಿಕ್ ಆಸಿಡ್ ಏನು ಮಾಡ್ತದೆ ಅಂದರೆ ಇದು ಆಸಿಡ್, ಇದರ pH ಅರೌಂಡ್ 3.5 3.4 3.5 ಇರ್ತದೆ, ಅಥವಾ 4 ಹೊರಗೆ ಇರ್ತದೆ. ಇದಕ್ಕೆ ನಾವು ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಹೇಳ್ತೇವೆ. ಸೊ ಯಾವುದೇ ನಾವು ಆಹಾರ ತಿಂದಾಗ ನಮ್ಮ ಹೊಟ್ಟೆಗೆ ಹೋದಾಗ ಅದು ಅಲ್ಲಿ ಪಚನ ಆಗಬೇಕು ಅಂತಿದ್ರೆ ಅಥವಾ ಜೀರ್ಣ ಆಗಬೇಕು ಅಂತಿದ್ರೆ ಅಲ್ಲಿ ಈ ಹೈಡ್ರೋಕ್ಲೋರಿಕ್ ಆಸಿಡ್ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಯಾವಾಗ ಈ ಹೈಡ್ರೋಕ್ಲೋರಿಕ್ ಆಸಿಡ್ ಉತ್ಪತ್ತಿ ಆಗೋದು ಕಮ್ಮಿ ಆಗ್ತದೆ ಆವಾಗ ನಮಗೆ ಅಲ್ಲಿ ಬದಲಾವಣೆಗಳನ್ನು ನಾವು ಕಾಣ್ತೇವೆ. ಅಂದರೆ ನಮಗೆ ಜೀರ್ಣಶಕ್ತಿ ಚೆನ್ನಾಗಿ ಆಗೋದಿಲ್ಲ, ಯಾವುದೇ ಆಹಾರ ತಿಂದಾಗ ಜೀರ್ಣ ಆಗೋದಿಲ್ಲ. ಮುಖ್ಯವಾಗಿ ನಾವು ಆಹಾರದಲ್ಲಿ ಅಂತ ನೋಡುವಾಗ ನಾವು ಆಹಾರದಲ್ಲಿ ಸಕ್ಕರೆ ಅಂಶ ಅಥವಾ ಪಿಷ್ಟ ಅಂತ ಹೇಳ್ತೇವೆ, ಪ್ರೋಟೀನ್ ಅಂತ ಹೇಳ್ತೇವೆ, ಮತ್ತು ನಮಗೆ ಫ್ಯಾಟ್ ಅಂತ ಹೇಳ್ತೇವೆ, ಮತ್ತು ವೈಟಮಿನ್ಸ್ ಮಿನರಲ್ಸ್, ಹೀಗೆ ಬೇರೆ ಬೇರೆ ಅಂಶಗಳಿರ್ತದೆ. ಇದರಲ್ಲಿ ಮುಖ್ಯವಾಗಿ ಈ ಪ್ರೋಟೀನ್ ಅಂತ ಹೇಳುವಂಥದ್ದನ್ನು ಜೀರ್ಣ ಮಾಡಬೇಕಾದ್ರೆ ಈ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಹೇಳುವಂಥದ್ದು ಕರೆಕ್ಟಾಗಿ ಉತ್ಪತ್ತಿ ಆಗಿರಬೇಕು. ಯಾವಾಗ ಅದು ಸರಿಯಾಗಿ ಉತ್ಪತ್ತಿ ಆಗಿರೋದಿಲ್ಲ, ನಾವು ತಿನ್ನಂಥ ಈ ಕೋಳಿ ಇರ್ಬೋದು ಅಥವಾ ಕಾಳುಗಳಿರ್ಬೋದು ಅಥವಾ ಎಗ್ ವೈಟ್ ಇರ್ಬೋದು ಅಥವಾ ಹಾಲಲ್ಲಿ ಮಾಡಿದಂಥ ಪ್ರೋಟೀನ್ ಇರ್ಬೋದು, ಇದು ಅಷ್ಟು ಚೆನ್ನಾಗಿ ಜೀರ್ಣ ಆಗೋದಿಲ್ಲ. ಅದೇ ರೀತಿ ಅಲ್ಲಿ ಅವರಿಗೆ ಈ ಪ್ರೋಟೀನದ ಅಬ್ಸಾರ್ಪ್ಷನ್ ಕಮ್ಮಿಯಾಗಿ ಅವರಿಗೆ ಮಸ್ಕ್ಯುಲರ್ ಪೇನ್ ಇರ್ಬೋದು ಅಥವಾ ಮಸಲ್ ವೀಕ್ನೆಸ್ ಇರ್ಬೋದು, ಆ ಥರ ಲಕ್ಷಣಗಳು ಬರುವಂಥದ್ದು ನಾವು ಕಾಮನ್ ಆಗಿ ಕಾಣ್ತೇವೆ. ಈ ಹೈಪೋ ಎಸಿಡಿಟಿ ಇದ್ದ ಕಾರಣ ಆವಾಗ ಅವರಿಗೆ ಪ್ರೋಟೀನ್ ಡೆಫಿಷಿಯನ್ಸಿ ಬರುವಂಥ ಸಾಧ್ಯತೆಗಳು ನಾವು ಕಾಮನ್ ಆಗಿ ಕಾಣ್ತೇವೆ. ಅದರೊಟ್ಟಿಗೆ ಅವರಿಗೆ ಲಕ್ಷಣ ಅಂತ ನಾವು ಹೇಳುವಾಗ ಹೈಪೋ ಎಸಿಡಿಟಿ ಅಂತ ಹೇಳುವಾಗ ಮುಖ್ಯವಾಗಿ ಅವರಿಗೆ ಜೀರ್ಣಶಕ್ತಿ ಕರೆಕ್ಟ್ ಆಗೋದಿಲ್ಲ. ಅಂದರೆ ಬೆಳಿಗ್ಗೆ ತಿಂದದ್ದು ಕರೆಕ್ಟಾಗಿ ಮಧ್ಯಾಹ್ನಕ್ಕೆ ಜೀರ್ಣ ಆಗಿರೋದಿಲ್ಲ, ಹಸಿವಿರುವುದಿಲ್ಲ, ಅಥವಾ ಮಧ್ಯಾಹ್ನ ತಿಂದದ್ದು ರಾತ್ರಿಗೆ ಹಸಿವಾಗಿರುವುದಿಲ್ಲ. ಯಾರು ಆಗಾಗ ತಿಂತಾ ಇರ್ತಾರೆ ಆವಾಗ ಹೊಟ್ಟೆಯಲ್ಲಿ ಬ್ಲೋಟಿಂಗ್ ಅಥವಾ ಇಂಡೈಜೆಷನ್ ಬರುವಂಥ ಲಕ್ಷಣಗಳಿರ್ತದೆ, ಹೊಟ್ಟೆಯಲ್ಲಿ ಗ್ಯಾಸ್ ಆಗುವಂಥದ್ದು, ಅದೇ ರೀತಿ ಎದೆ ಉರಿ ಆಗುವಂಥದ್ದು ಲಕ್ಷಣಗಳನ್ನು ನಾವು ಜಾಸ್ತಿಯಾಗಿ ಕಾಣ್ತೇವೆ. ಅದರೊಟ್ಟಿಗೆ ನಮಗೆ ವಿಟಮಿನ್ B12 ಅಂತ ಹೇಳುವಂಥದ್ದು ತುಂಬ ಇಂಪಾರ್ಟೆಂಟ್. ಯಾವಾಗ ಈ ಹೈಡ್ರೋಕ್ಲೋರಿಕ್ ಆಸಿಡ್ ಉತ್ಪತ್ತಿ ಆಗೋದು ಕಮ್ಮಿ ಆಗ್ತದೆ ಆವಾಗ ನಮಗೆ ಅಲ್ಲಿ ಈ ವಿಟಮಿನ್ B12 ಡೆಫಿಷಿಯನ್ಸಿ ಆಗುವಂಥದ್ದು ಕಾಣ್ತದೆ. ಅದರಿಂದಾಗಿ ಬರುವಂಥ ಬೇರೆ ಬೇರೆ ಲಕ್ಷಣಗಳು ನಮ್ಮ ದೇಹದಲ್ಲಿ ಕಾಣ್ತದೆ. ಸೊ ವಿಟಮಿನ್ B12 ಅಬ್ಸಾರ್ಪ್ಷನ್ ಕರೆಕ್ಟ್ ಆಗಬೇಕು ಅಂತ ಇದ್ದರೆ
ನಮಗೆ ನಮ್ಮ ಹೊಟ್ಟೆಯಲ್ಲಿ ಈ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ ಹೇಳುವಂಥದ್ದು ಕರೆಕ್ಟಾಗಿ ಉತ್ಪತ್ತಿ ಆಗ್ತಾ ಇರಬೇಕು. ಸೊ ಯಾವಾಗ ಅದು ಆಗೋದಿಲ್ಲ ಅಂತ ಹೇಳುವಾಗ ನಮಗೆ ವಿಟಮಿನ್ B12 ಡೆಫಿಷಿಯನ್ಸಿ ಬರುವಂಥದ್ದು ನಾವು ಕಾಣ್ತೇವೆ. ಯಾರಿಗೆ ಹೈಪೋ ಎಸಿಡಿಟಿ ಇರ್ತದೆ ಅಂಥವರಿಗೆ ಹೇರ್ ಫಾಲ್ ಆಗುವಂಥದ್ದು ನಾವು ಕಾಮನ್ ಆಗಿ ಕಾಣ್ತೇವೆ. ಸೊ ಇದೆಲ್ಲ ಈ ಹೈಪೋ ಎಸಿಡಿಟಿ ಇರುವಂಥವರಿಗೆ ಬರುವಂಥ ಲಕ್ಷಣಗಳು. ಈಗ ಹೈಪೋ ಎಸಿಡಿಟಿ ಅಂತ ಬಂದಾಗ ಅದು ನಿಮಗೆ ಅರ್ಥ ಆಯಿತು, ಈ ಕಾಯಿಲೆ ಬಂದಿದೆ, ನನಗೆ ಹೈಪೋ ಎಸಿಡಿಟಿ ಇದೆ, ಜೀರ್ಣಶಕ್ತಿ ಕಮ್ಮಿ ಇದೆ ಅಂತ ಹೇಳುವಾಗ ಫಸ್ಟ್ ನಾವು ಆಹಾರದಲ್ಲಿ ಬದಲಾವಣೆ ಮಾಡ್ಕೋಬೇಕಾಗ್ತದೆ. ನಮ್ಮ ಕ್ವಾಂಟಿಟಿಯನ್ನು ನಾವು ಮೇಂಟೈನ್ ಮಾಡಬೇಕಾಗ್ತದೆ. ಅಂದರೆ ಉಂಟು ಅಂತೇಳಿ ತುಂಬ ಒಮ್ಮೆಲೆ ಹೆವಿಯಾಗಿ ತಿನ್ನೋದು ಖಂಡಿತವಾಗಿ ಒಳ್ಳೆಯದಲ್ಲ. ನಮಗೆ ಎಷ್ಟು ಜೀರ್ಣಶಕ್ತಿ ಉಂಟು ಅಂದರೆ ಒಬ್ಬೊಬ್ಬನಿಗೆ ಒಂದೊಂದು ಥರ ಇರ್ತದೆ. ಈಗ ನನ್ನ ಫ್ರೆಂಡ್ ತುಂಬ ತಿಂತ ಹೇಳಿ ನಾನು ತಿನ್ನಲಿಕ್ಕೆ ಆಗೋದಿಲ್ಲ, ಕರೆಕ್ಟ್ ಅಲ್ವಾ? ಸೊ ನಮಗೆ ಎಷ್ಟು ಜೀರ್ಣಶಕ್ತಿ ಉಂಟು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಖಂಡಿತವಾಗಿ ನಿಮಗೆ ಆಗ್ತದೆ, ನಿಮಗೆ ಗೊತ್ತಾಗ್ತದೆ. ಯಾವಾಗ ಮಂದಾಗ್ನಿ ಅಂದರೆ ಜೀರ್ಣಶಕ್ತಿ ಅಗ್ನಿ ಕಮ್ಮಿ ಇರ್ತದೆ ಆವಾಗ ನಮಗೆ ಎಷ್ಟು ಜೀರ್ಣ ಆಗ್ತದೆ ಅಷ್ಟೇ ತಿನ್ನಬೇಕು. ಈ ಫ್ಯಾಟ್ ಅಂತ ಹೇಳುವಂಥದ್ದು ತುಂಬ ಹೆವಿ ಜೀರ್ಣ ಮಾಡಲಿಕ್ಕೆ. ಅದೇ ರೀತಿ ಪ್ರೋಟೀನ್ ಅಂತ ಹೇಳುವಂಥದ್ದು ತುಂಬ ಹೆವಿ, ತುಂಬ ಉಂಟು ಅಂತ ತುಂಬ ಕಾಳುಗಳು ತಿನ್ನೋದು, ತುಂಬ ಮಾಂಸ ತಿನ್ನೋದು, ತುಂಬ ಈ ಪ್ರೋಟೀನ್ ಯುಕ್ತವಾಗಿರುವಂಥ ಈ ನೆಲಕಡಲೆ, ಕ್ಯಾಶ್ಯೂ ಇದನ್ನೆಲ್ಲ ತುಂಬ ತಿನ್ನೋದು ಖಂಡಿತವಾಗಿ ಒಳ್ಳೆಯದು ಅಲ್ಲ. ಸೊ ಅದರ ಪ್ರಮಾಣವನ್ನು ನಾವು ಕಮ್ಮಿ ಮಾಡ್ತಾ ಬರಬೇಕು. ನಮಗೆ ಬೇಕು, ನಮಗೆ ಎಬ್ಸಾರ್ಪ್ಷನ್ ಆಗಿ ಪ್ರೋಟೀನ್ ನಮಗೆ ಎಬ್ಸಾರ್ಪ್ಷನ್ ಆಗಲೇಬೇಕು. ಆದರೆ ಯಾರಿಗೆ ಮಂದಾಗ್ನಿ ಅಥವಾ ಹೈಪೋ ಎಸಿಡಿಟಿ ಇರ್ತದೆ ಅಂಥವರು ಈ ಥರ ಆಹಾರವನ್ನು ಹೆವಿಯಾಗಿ ತಿಂದರೆ ಅವರಿಗೆ ಇಂಡೈಜೆಷನ್ ಆಗ್ತದೆ, ಅಂದರೆ ಜೀರ್ಣ ಆಗೋದಿಲ್ಲ. ಬಿಕಾಸ್ ಆಲ್ರೆಡಿ ಅಲ್ಲಿ ಆ ಪ್ರಕ್ರಿಯೆ ಕರೆಕ್ಟಾಗಿ ಆಗೋದಿಲ್ಲ. ಸೊ ಯಾವಾಗ ಅಜೀರ್ಣ ಆಗಿರ್ತದೆ ಅಲ್ಲಿ ಬಬಲ್ಸ್ ಉತ್ಪತ್ತಿ ಆಗ್ತದೆ ಅಥವಾ ಗ್ಯಾಸ್ ಉತ್ಪತ್ತಿ ಆಗ್ತದೆ. ಅದು ನಿಮಗೆ ಬ್ಲೋಟಿಂಗ್ ಕೊಡ್ತದೆ. ಬ್ಲೋಟಿಂಗ್, ಹೊಟ್ಟೆ ಊದಿದಾಗೆ. ಅದು ಗ್ಯಾಸ್ಟ್ರಿಕ್ ಅಲ್ಲ, ಅದು ಹೊಟ್ಟೆ ಊದುದು. ಅಂದರೆ ಜೀರ್ಣಶಕ್ತಿ ಸ್ಲೋ ಇದೆ ಅಂತ ಅರ್ಥ. ಸೊ ಯಾವಾಗ ಜೀರ್ಣಶಕ್ತಿ ಸ್ಲೋ ಇದೆ ಅಂತ ಹೇಳುವಾಗ ನಾವು ಅದಕ್ಕೆ ಆಹಾರದಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕು. ಉಂಟುಂತ ಹೆವಿಯಾಗಿ ಅಂದರೆ ಫ್ಯಾಟ್, ಈಗ ಬಿರಿಯಾನಿ ಅಂತ ಹೇಳ್ತೇವೆ ಫಾರ್ ಎಕ್ಸಾಂಪಲ್, ಅದರಲ್ಲಿ ಕೊಬ್ಬು ಇರ್ತದೆ. ಅಥವಾ ಗ್ರೇವೀಸ್, ತುಂಬ ಗ್ರೇವಿ ಇರ್ತದೆ, ಅದರಲ್ಲಿ ತುಂಬ ಕೊಬ್ಬು ಇರ್ತದೆ. ಅಥವಾ ಪೇಸ್ಟ್ರಿ, ಕೇಕ್, ಐಸ್ ಕ್ರೀಮ್, ಚಾಕ್ಲೇಟ್ಸ್, ಕ್ರೀಮ್ಸ್, ಇದೆಲ್ಲ ತುಂಬ ಫ್ಯಾಟ್ ಇರುವಂಥ ಆಹಾರ. ಇದು ಜೀರ್ಣ ಮಾಡಲಿಕ್ಕೆ ತುಂಬ ಕಷ್ಟ. ಆಲ್ರೆಡಿ ಮಂದಾಗ್ನಿ ಇದೆ, ಜೀರ್ಣಶಕ್ತಿ ಚೆನ್ನಾಗಿಲ್ಲ, ಅಗ್ನಿ ಜೀರ್ಣ ಮಾಡ್ತಾ ಇಲ್ಲ ಚೆನ್ನಾಗಿ, ಅದರ ಮೇಲೆ ಈ ಥರ ಹೆವಿ ತಿಂದರೆ ನಿಮಗೆ ಜೀರ್ಣ ಆಗೋದಿಲ್ಲ. ಆಗ ಇಂಡೈಜೆಷನ್ ಅಥವಾ ಈ ಥರ ಪ್ರಾಬ್ಲಮ್ಗಳು, ಕಾನ್ಸ್ಟಿಪೇಷನ್ ಇದೆಲ್ಲ ಶುರು ಆಗ್ತದೆ. ಸೊ ಯಾವಾಗ ನಾವು ಆಹಾರದ ಪ್ರಮಾಣದಲ್ಲಿ ನಾವು ಅರ್ಥ ಮಾಡಿಕೊಂಡು ನಾವು ಊಟ ಮಾಡ್ತೇವೆ, ಈ ಪ್ರೋಟೀನ್ ಅಂಶವನ್ನು ಕಮ್ಮಿ ಮಾಡಿ, ಈ ತರಕಾರಿಗಳು, ಸೊಪ್ಪು ಇಂಥದನ್ನೆಲ್ಲ ಜಾಸ್ತಿ ಮಾಡಿದಾಗ ನಮಗೆ ಜೀರ್ಣಶಕ್ತಿ ಚೆನ್ನಾಗಿರ್ತದೆ. ಸೊ ಬೆಳಿಗ್ಗೆ ಎಷ್ಟು ತಿನ್ನಬೇಕಂದ್ರೆ ಮಧ್ಯಾಹ್ನಕ್ಕೆ ಜೀರ್ಣ ಆಗುವಷ್ಟು ತಿನ್ನಬೇಕು. ಮಧ್ಯಾಹ್ನ ಎಷ್ಟು ತಿನ್ನಬೇಕಂದ್ರೆ ರಾತ್ರಿಗೆ ಜೀರ್ಣ ಆಗುವಷ್ಟು ತಿನ್ನಬೇಕು. ಆಗಾಗ ತಿನ್ನುವಂಥ ಹ್ಯಾಬಿಟ್ ಒಳ್ಳೆಯದಲ್ಲ. ಈಗ ಬೆಳಿಗ್ಗೆ ತಿನ್ನೋದು, ಪುನಃ 11 ಗಂಟೆ ಏನೋ ತಿನ್ನೋದು, ಪುನಃ 12 ಗಂಟೆಗೆ ಏನೋ ತಿನ್ನೋದು, ಪುನಃ ಮಧ್ಯಾಹ್ನ ಟೈಮ್ ಆಯ್ತಂತ ಪುನಃ ಊಟ ಮಾಡೋದು, ಸಂಜೆ ಆಗುವಾಗ ಏನಾದರೂ ಬೇಡ ತಿನ್ನೋದು, ಮಸಾಲೆ ದೋಸೆ ಅಥವಾ ಸಮೋಸ ಏನಾದ್ರು ತಿನ್ನೋದು. ಆಲ್ರೆಡಿ ಯುವರ್ ಓವರಾಲ್ ಸಿಸ್ಟಮ್ ಈಸ್ ನಾಟ್ ರೆಗ್ಯುಲರ್. ಅದರ ಮೇಲೆ ಈ ಥರ ಬೇಡದೆಲ್ಲ ತಿಂದಾಗ ಇನ್ನೂ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ. ಹೈಪರ್ ಎಸಿಡಿಟಿ ಆಗುವಂಥ ಸಾಧ್ಯತೆ, ರಿಗರ್ಜಿಟೇಷನ್ ಬರುವಂಥ ಸಾಧ್ಯತೆ ಸಹ ಇರ್ತದೆ. ಸೊ ನಾವು ಎಂತ ಹೇಳೋದಂದರೆ, ಬೆಳಿಗ್ಗೆ ತಿಂಡಿ ಕರೆಕ್ಟಾಗಿ ಟೈಮಿಗೆ, ಅಂದರೆ ನೀವು ಬೆಳಿಗ್ಗೆ ಒಂದು 8 ಗಂಟೆಗೆ ಡೈಲಿ ತಿನ್ನೋದ್ರೆ ಡೈಲಿ 8 ಗಂಟೆಗೆ ತಿನ್ನಿ. 9 ಗಂಟೆಗೆ ತಿನ್ನೋದ್ರೆ 9 ಗಂಟೆಗೆ ತಿನ್ನಿ. ಆವಾಗ ನಮಗೆ ಹೊಟ್ಟೆಯ ಸಿಸ್ಟಮ್ ಅದಕ್ಕೆ ರೆಡಿಯಾಗಿರ್ತದೆ. ಅಂದರೆ ಆ ಟೈಮಿಗೆ ಗ್ಯಾಸ್ಟ್ರಿಕ್ ಜ್ಯೂಸ್ ಉತ್ಪತ್ತಿ ಏನು ಆಗಬೇಕದು ಆಗ್ತದೆ ಆ ಟೈಮಿಗೆ. ಆವಾಗ ನಾವು ಊಟ ಕೊಟ್ಟಾಗ ಅದು ಜೀರ್ಣ ಆಗ್ತದೆ. ನೀವು ಒಮ್ಮೆ 10 ಗಂಟೆ ತಿನ್ನೋದು, ಒಮ್ಮೆ 8 ಗಂಟೆಗೆ ತಿನ್ನೋದು, ಒಮ್ಮೆ ಮಧ್ಯಾಹ್ನ 1 ಗಂಟೆ ತಿನ್ನೋದು, ಒಮ್ಮೆ 4 ಗಂಟೆಗೆ ತಿನ್ನೋದು, ಇದು ಒಳ್ಳೆಯದು ಅಲ್ಲ. ಇದು ನಿಮ್ಮ ಸಿಸ್ಟಮನ್ನು ಇರೆಗ್ಯುಲರ್ ಮಾಡಿದಾಗೆ ಆಗ್ತದೆ. ದಿಸ್ ಈಸ್ ನಾಟ್ ಗುಡ್. ಸೊ ಯಾವಾಗ ಯಾರು ಟೈಮನ್ನು ಮೇಂಟೈನ್ ಮಾಡ್ತಾವೋ, ಕೆಲವರು 2 ಹೊತ್ತು ಮಾತ್ರ ತಿಂತಾರೆ, ಬೆಳಿಗ್ಗೆ ಒಂದು 9 ಗಂಟೆಗೆ, ಸಂಜೆ ಒಂದು 6 ಗಂಟೆಗೆ, ಇಟ್ ಈಸ್ ಓಕೆ. ಬಟ್ ಇಟ್ ಶುಡ್ ಬಿ ವೆರಿ ರೆಗ್ಯುಲರ್. ಅದನ್ನು ರೆಗ್ಯುಲರ್ ಆಗಿ ನಾವು ಮೇಂಟೈನ್ ಮಾಡಬೇಕು. ಯಾರು ರೆಗ್ಯುಲರ್ ಆಗಿ ಮೇಂಟೈನ್ ಮಾಡ್ತಾರೆ ಅಂಥವರಿಗೆ ಪ್ರಾಬ್ಲಮ್ ಬರುವುದಿಲ್ಲ. ಯಾರು ಇರೆಗ್ಯುಲರ್ ಟೈಮಿಗೆ ಬೇಡದ ಫುಡ್ಡನ್ನು ತಿಂತಾರೆ ಅಂಥವರಿಗೆ ಹೈಪೋ ಎಸಿಡಿಟಿಯೂ ಆಗ್ತದೆ, ಹೈಪರ್ ಎಸಿಡಿಟಿಸ್ ಆಗ್ತದೆ. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಯಾವಾಗ ಟೈಮನ್ನು ಕರೆಕ್ಟಾಗಿ ನಾವು ಮೇಂಟೈನ್ ಮಾಡ್ತೇವೆ ಆವಾಗ ನಮಗೆ ಈ ಹೈಪೋ ಎಸಿಡಿಟಿ, ಹೈಪರ್ ಎಸಿಡಿಟಿದು ಪ್ರಾಬ್ಲಮ್ ಅಷ್ಟು ಬರುವುದಿಲ್ಲ. ಅದರೊಟ್ಟಿಗೆ ನಮ್ಮ ಆಯುರ್ವೇದದಲ್ಲಿ ಹೇಳಿದಂಥ ಬೇರೆ ಬೇರೆ ಔಷಧಿಗಳನ್ನು ನಾವು ತಗೊಳ್ಬೋದು. ಮುಖ್ಯವಾಗಿ ನಾವು ನೋಡುವಾಗ ಚಿತ್ರಕ ಅಂತ ಹೇಳುವಂಥದ್ದು ಒಂದು ಔಷಧಿ ಬರ್ತದೆ, ಅದಕ್ಕೆ ಚಿತ್ರಗಾದಿ ವಟಿ ಅಂತ ಬರ್ತದೆ. ಇದನ್ನು ನೀವು ತಗೊಳ್ಳಿ. ಇದನ್ನು ತಗೊಳ್ಳೋದ್ರಿಂದಾಗಿ ನಿಮ್ಮ ಜೀರ್ಣಶಕ್ತಿ
ನಿಮ್ಮ ಹೈಪೋ ಎಸಿಡಿಟಿ ಆಗೋದಕ್ಕೆ, ಜೀರ್ಣಶಕ್ತಿ ಜಾಸ್ತಿ ಆಗೋದಕ್ಕೆ ಖಂಡಿತವಾಗಿ ಹೆಲ್ಪ್ ಆಗ್ತದೆ. ಅದರೊಟ್ಟಿಗೆ ಮಧು, ಜ್ಯೇಷ್ಠ ಮಧು ಅಂತ ಹೇಳುವಂಥದ್ದು ಒಂದು ಔಷಧಿ ಬರ್ತದೆ. ಇದನ್ನು ನಾವು ಕಷಾಯ ಮಾಡಿ ಕುಡಿಬೋದು ಅಥವಾ ಪೌಡರನ್ನು ತಗೊಳ್ಬೋದು. ಇದು ಸಹ ನಮಗೆ ಜೀರ್ಣಶಕ್ತಿ ಇಂಪ್ರೂವ್ ಮಾಡಲಿಕ್ಕೆ ಖಂಡಿತವಾಗಿ ನಮಗೆ ಹೆಲ್ಪ್ ಆಗ್ತದೆ. ಅದರೊಟ್ಟಿಗೆ ಧನ್ವಂತರ ವಟಿ ಅಂತ ಹೇಳ್ತೇವೆ, ಅದು ಸಹ ನಿಮಗೆ ಜೀರ್ಣಶಕ್ತಿ ಅಂದರೆ ಓವರಾಲ್ ಸಿಸ್ಟಮ್ ರೆಗ್ಯುಲರೈಸ್ ಮಾಡಲಿಕ್ಕೆ ನಿಮಗೆ ಹೆಲ್ಪ್ ಆಗ್ತದೆ. ಸೊ ಈ ಥರ ಬೇರೆ ಬೇರೆ ಔಷಧಿಗಳು ಆಹಾರದ ಒಟ್ಟಿಗೆ ಅಥವಾ ಆಹಾರದಿಂದ ಮೊದಲು ತಗೊಳ್ಳೋದ್ರಿಂದಾಗಿ ನಮ್ಮ ಜೀರ್ಣಶಕ್ತಿ ವೃದ್ಧಿ ಆಗ್ತದೆ. ಯಾವಾಗ ಜೀರ್ಣಶಕ್ತಿ ಅಂದರೆ ಅಲ್ಲಿ ಉತ್ಪತ್ತಿ ಆಗುವಂಥ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಕರೆಕ್ಟಾಗಿ ಯಾವಾಗ ಉತ್ಪತ್ತಿ ಆಗ್ತದೆ ಆವಾಗ ನಮಗೆ ಜೀರ್ಣ ಚೆನ್ನಾಗಾಗ್ತದೆ. ಯಾವಾಗ ಜೀರ್ಣ ಅಥವಾ ಆ ಡೈಜೆಷನ್ ಚೆನ್ನಾಗಿ ಆಯಿತು ಆವಾಗ ಏನು ನಾವು ತಿಂದಿರ್ತೇವೆ ಅದು ಆ ನ್ಯೂಟ್ರಿಯೆಂಟ್ಸ್ ನಮ್ಮ ದೇಹಕ್ಕೆ ಹೋಗ್ತದೆ. ಸೊ ಅದರಿಂದಾಗಿ ಓವರಾಲ್ ನಮ್ಮ ದೇಹ ಹೆಲ್ದಿಯಾಗಿರ್ತದೆ.